ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ಇವತ್ತಿನ ದಿನ ನವೋದಯ ಪರೀಕ್ಷೆ ಹಾಗೆಯೇ ಮೊರಾರ್ಜಿ ಜೊತೆಗೆ ಹಲವಾರು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಬರ್ತಕ್ಕಂತಹ ಕೆಲವೊಂದು ಮಾಡೆಲ್ ಕ್ವಶನ್ಸನ್ನು ಇವತ್ತಿನ ದಿನ ಸಾಲ್ವ್ ಮಾಡ್ತಕ್ಕಂಥದ್ದನ್ನು ತಿಳಿಸ್ತಾ ಇದ್ದೀನಿ. ಸೊ ಬನ್ನಿ ಕ್ಲಾಸ್ ಶುರು ಮಾಡೋಣ. ಸೊ ಇಲ್ಲಿ ಒಂದು ಕ್ವಶನ್ ಹೇಳ್ತಾ ಇದೆ, ಏನಪ್ಪ ಅಂದರೆ 6 ಡಿವೈಡೆಡ್ ಬೈ 2 ಮೈನಸ್ ಇಲ್ಲಿ ಕ್ವಶನ್ ಮಾರ್ಕ್ ಇದೆ ಪ್ಲಸ್ 8 ಇಂಟು 3 ಇಸ್ ಈಕ್ವಲ್ ಟು 26 ಅಂತಿದೆ. ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈಗ ನಾವಿಲ್ಲಿ ಕೊಟ್ಟಿರುವಂಥ ಕ್ವಶನ್ ಮಾರ್ಕ್ ಇರುವ ಜಾಗದಲ್ಲಿ ನಾವು ಎಕ್ಸ್ ಅಂತ ತಗೊಳ್ಳೋಣ. ಇದಾದ ನಂತರ ನಮಗೆ ಗೊತ್ತಿರುವಂತಹ ಬಾಡ್ಮಾಸ್ ಅಂತಕ್ಕಂತಹ ನಿಯಮವನ್ನು ಇಲ್ಲಿ ಬಳಕೆ ಮಾಡಬೇಕು. ಅಂದರೆ ಇಲ್ಲಿ ಮೊದಲು ಬ್ರಾಕೆಟ್ ಇದ್ದರೆ ಬ್ರಾಕೆಟ್ಗೆ ಕಾನ್ಸಂಟ್ರೇಟ್ ಮಾಡಬೇಕು. ಬ್ರಾಕೆಟ್ ಆಫ್ನ ನಂತರ ಮೊದಲು ಡಿವಿಷನ್ನು, ನಂತರ ಮಲ್ಟಿಪ್ಲಿಕೇಶನ್ನು, ಆನಂತರ ಅಡಿಷನ್ನು, ಕೊನೆಯದಾಗಿ ಸಬ್ಟ್ರಾಕ್ಷನ್. ಈ ರೀತಿ ನಾವು ನಿಯಮಬದ್ಧವಾಗಿ ಹೋಗಬೇಕಾಗತ್ತೆ. ಸೊ ಅದ್ರ ಪ್ರಕಾರ ಇಲ್ಲಿ ಮೊದಲು 6 ಡಿವೈಡೆಡ್ ಬೈ 2 ಅಂದರೆ ಡಿವೈಡೆಡ್ ಬೈ ಚಿಹ್ನೆ ಇದೆ, ಮೈನಸ್ ಇದೆ, ಪ್ಲಸ್ ಇದೆ, ಇಂಟು ಇದೆ. ಸೊ ನಾವು ಮೊದಲನೇದಾಗಿ ಡಿವೈಡೆಡ್ ಬೈ ಕಡೆ ಗಮನ ಕೊಟ್ಟರೆ 2ರಿಂದ 6 ಭಾಗಿಸಿದಾಗ 3 ಬರುತ್ತೆ, ಮೈನಸ್ ಎಕ್ಸ್ ಪ್ಲಸ್. ಈಗ ಡಿವೈಡೆಡ್ ಬೈ ಮಾಡಿದ ನಂತರ ಏನು ಮಾಡಬೇಕು? ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸೊ 8 3 ಅಂದರೆ 8 3 ಏನು ಬರುತ್ತೆ? 24 ಬರುತ್ತೆ. ದಟ್ ಈಸ್ ಈಕ್ವಲ್ ಟು 26. ಈಗ ಉಳಿದಿರುವ ಎರಡು ಚಿಹ್ನೆಗಳಲ್ಲಿ ಮೊದಲು ಎಕ್ಸ್ಗೆ ನಾವು ಪ್ರಾಧಾನ್ಯತೆ ಕೊಡಬೇಕಾಗತ್ತೆ, ಆದರೆ ಇಲ್ಲಿ ಇದು ಪ್ಲಸ್ಗೆ ಮೊದಲು ಪ್ರಾಧಾನ್ಯತೆ ಕೊಡಬೇಕು. ಆದರೆ ಇಲ್ಲಿ ಎಕ್ಸ್ ಇರೋದ್ರಿಂದಾಗಿ ನಾವೀಗ ಏನು ಮಾಡ್ಬೋದು ಅಂದರೆ ಈ 3ರ ಸಂಖ್ಯೆಯ ಪಕ್ಕನೂ ಕೂಡ ಪ್ಲಸ್ ಇರೋದ್ರಿಂದ 3 ಮತ್ತು 24 ಕೂಡಿದಾಗ ಈಗ ನಾವು ಮೈನಸ್ ಎಕ್ಸ್ ಅನ್ನು ಹಾಗೆ ಬರ್ಕೊಂಡು ಪ್ಲಸ್ 24ಕ್ಕೆ 3 ಕೂಡಿದ್ರೆ 27 ಬರುತ್ತೆ. ದಟ್ ಈಸ್ ಈಕ್ವಲ್ ಟು 26 ಅಂತ ಹೇಳ್ಬೋದು ನಾವು. ಈಗ ಮೈನಸ್ ಎಕ್ಸ್ ಈ ಪ್ಲಸ್ 27 ಈಕ್ವಲಿಂದ ಆ ಕಡೆ ಕಳಿಸಿದ್ರೆ ಅದು ಮೈನಸ್ 27 ಆಗುತ್ತೆ. ಸೊ ನಮಗೆ ಗೊತ್ತಿರ್ತಕ್ಕಂಥದ್ದು ಇದು ಲೆಫ್ಟ್ ಸೈಡ್ ಈಕ್ವಲಿಂದ ಈ ಕಡೆ ಇರುವಂಥ ಚಿಹ್ನೆ ಪ್ಲಸ್ ಇದ್ರೆ ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ಬಂದರೆ ಚಿಹ್ನೆ ಮೈನಸ್ ಆಗುತ್ತೆ. ಈ ಕಡೆ ಇಂಟು ಇದ್ರೆ ಈ ಕಡೆ ಬಂದಾಗ ಡಿವೈಡೆಡ್ ಬೈ ಆಗುತ್ತೆ. ಇದೇ ವೈಸ ವರ್ಷ ಆಗಿರುತ್ತೆ. ಅಂದರೆ ಈ ಕಡೆ ಮೈನಸ್ ಇದ್ದು ಇದನ್ನು ಆ ಕಡೆ ಕಳಿಸ್ಬೇಕಾದಾಗ ಪ್ಲಸ್ ಆಗುತ್ತೆ. ಹಾಗೆಯೇ ಇಲ್ಲಿ ಡಿವೈಡೆಡ್ ಬೈ ಇದ್ದು ಅದನ್ನು ಈಕ್ವಲಿಂದ ಆ ಕಡೆ ಕಳಿಸಿದಾಗ ಇಂಟು ಆಗುತ್ತೆ. ಅದ್ರ ಪ್ರಕಾರ ಇಲ್ಲಿ ನಾವು ಪ್ಲಸ್ 27 ಈಕ್ವಲಿಂದ ಆ ಕಡೆ ಕಳಿಸಿದ್ರೆ ಮೈನಸ್ 27 ಆಗುತ್ತೆ. ಸೊ ಅಲ್ಲಿಗೆ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 26ರಲ್ಲಿ 27 ಕಳಿಬೇಕು. ಸೊ ದೊಡ್ಡ ಸಂಖ್ಯೆಗೆ ಚಿಹ್ನೆ ಮೈನಸ್ ಇರೋದ್ರಿಂದ ಮೈನಸ್ ಚಿಹ್ನೆಯನ್ನು ಹಾಕಿ 27ರಲ್ಲಿ 26 ಕಳೆದ್ರೆ 1 ಬರುತ್ತೆ. ಈಗ ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡ್ ಎರಡೂ ಕಡೆ ಚಿಹ್ನೆ ಮೈನಸ್ ಇರೋದ್ರಿಂದ ಎರಡೂ ಚಿಹ್ನೆಗಳನ್ನು ಕ್ಯಾನ್ಸಲ್ ಮಾಡಿದ್ರೆ ಆನ್ಸರ್ ಏನು ಬರುತ್ತೆ? 1. ಅಂದರೆ ಎಕ್ಸ್ನ ಬೆಲೆ 1 ಬರ್ತಾ ಇದೆ. ಅಂದರೆ ಅಲ್ಲಿಗೆ ಆಪ್ಷನ್ ಬಿ ನಲ್ಲಿ ಇರ್ತಕ್ಕಂಥ ಉತ್ತರ ಸರಿಯಾಗಿರುತ್ತೆ. ಇನ್ನು ಕ್ವಶನ್ ನಂಬರ್ 2 ನೋಡೋದಾದ್ರೆ 185 ಇಂಟು 25 ಇಂಟು 16 ಡಿವೈಡೆಡ್ ಬೈ 37 ಇಂಟು 500 ಅಂತಿದೆ. ಸೊ ಇದರ ಬೆಲೆ ಎಷ್ಟಾಗಿರುತ್ತೆ ಅಂತ ಕ್ವಶನ್ ಮಾರ್ಕ್ ಇದೆ. ಸೊ ಇದರ ಬೆಲೆಯನ್ನು ನಾವು ಕಂಡುಹಿಡಿಬೇಕು ಅಂದರೆ ಆ ಪ್ರಶ್ನೆಯನ್ನು ಅದೇ ರೀತಿ ಬರ್ಕೊಂಡು 185 ಇಂಟು 25 ಇಂಟು 16 ಡಿವೈಡೆಡ್ ಬೈ 37 ಇಂಟು 500 ಅಂತ ತಗೊಂಡ ನಂತರದಲ್ಲಿ ಇಲ್ಲಿ ಯಾವ್ಯಾವ ಸಂಖ್ಯೆಗಳು ಭಾಗ ಆಗ್ತವೆ, ಮೇಲ್ಗಡೆದು ಅಂಶ, ಮೇಲ್ಗಡೆದು ಅಂಶ ಅಂತ ಕರಿತೀವಿ, ಕೆಳಗಡೆ ಇರುವಂಥ ಸಂಖ್ಯೆಗಳನ್ನು ಛೇದದಲ್ಲಿರ್ತಕ್ಕಂಥವು. ಸೊ ಅಂಶ ಮತ್ತು ಛೇದಗಳನ್ನು ನಾವಿಲ್ಲಿ ಭಾಗಾಕಾರ ಮಾಡಿದಾಗ ಈಗ 25ರಿಂದ ಇದನ್ನು ಹೊಡಿಬೋದು. 25 2 50 ಬರುತ್ತೆ, ಪಕ್ಕದಲ್ಲಿರೋ 0ಯನ್ನು ಇಲ್ಲಿ ಹಾಕ್ಬೋದು. ಹಾಗೆಯೇ ನೆಕ್ಸ್ಟು 2ರಿಂದ ಮಾಡಿದ್ರೆ 2 8 16 ಬರುತ್ತೆ. ಹಾಗೆಯೇ 2 10 20 ಬರುತ್ತೆ. ಇನ್ನು ನಾವು 5ರಿಂದ ತೊಗೊಂಡ್ರೆ 5 2 10 ಬರುತ್ತೆ. ನೆಕ್ಸ್ಟ್ ಇಲ್ಲಿ 5 3 15, 3 ಉಳಿತು, 5 7 35 ಬರುತ್ತೆ. ಹಾಗಾಗಿ ಇಲ್ಲಿ 37 ಕ್ಯಾನ್ಸಲ್ ಆಯಿತು ಅಂದರೆ ಇಲ್ಲಿ ಕಂಪ್ಲೀಟ್ ಆಗಿ ಇಲ್ಲಿ 2 ಇದೆ ಮತ್ತು 8 ಇದೆ. ಸೊ 2ರಿಂದ 8 ಭಾಗಾಕಾರ ಮಾಡಿದ್ರೆ 2 4 8. ಅಂದರೆ ಅಲ್ಲಿಗೆ ಪಕ್ಕದಲ್ಲಿ ನಾವು 0.00 ಅಂತಲೂ ಕೂಡ ಹೇಳ್ಬೋದು. ಅಲ್ಲಿಗೆ 4.00 ಬರ್ತಾ ಇದೆ. ಸೊ 4.00 ಬರ್ತಾ ಇದೆ ಅಂದರೆ ಆಪ್ಷನ್ ಸಿ ನಲ್ಲಿ ಇರ್ತಕ್ಕಂಥ ಉತ್ತರವನ್ನು ನಾವು ಸರಿಯಾದ ಉತ್ತರ ಅಂತೇಳಿ ಸುಲಭವಾಗಿ ಹೇಳಬಹುದು. ಇನ್ನು ಥರ್ಡ್ ಕ್ವಶನ್ ಹೇಳುತ್ತೆ 238 ಡಿವೈಡೆಡ್ ಬೈ 1 ಪಕ್ಕ ಬಾಕ್ಸ್ ಇದೆ ಇಸ್ ಈಕ್ವಲ್ ಟು 17 ಆದರೆ ಈ ಬಾಕ್ಸ್ನಲ್ಲಿರಬೇಕಾದ ಅಂಕೆ ಯಾವುದು ಅಂತೇಳಿ. ಅಂದರೆ ಇದು ಒಂದು 2 ಅಂಕಿಯ ಸಂಖ್ಯೆ. ಈ 2 ಅಂಕಿನಲ್ಲಿ ಬಿಡಿ ಸ್ಥಾನದಲ್ಲಿರುವಂತಹ ಅಂಕಿಯ ಜಾಗದಲ್ಲಿ ಬಾಕ್ಸ್ ಕೊಟ್ಟಿದ್ದಾರೆ, 10ರ ಸ್ಥಾನದಲ್ಲಿ 1 ಇದೆ. ಸೊ ಬಿಡಿ ಸ್ಥಾನದಲ್ಲಿರುವಂತಹ ಬಾಕ್ಸ್ನಲ್ಲಿ ಯಾವ ಅಂಕಿಯನ್ನು ಹಾಕಿದರೆ ಉತ್ತರ ಕರೆಕ್ಟ್ ಬರುತ್ತೆ ಅನ್ನೋದು ಅವ್ರ ಪ್ರಶ್ನೆ. ಸೊ ಇದ್ರ ಪ್ರಕಾರ ಇಲ್ಲಿ 238 ಡಿವೈಡೆಡ್ ಬೈ ಯಾವ ಸಂಖ್ಯೆಯಿಂದ ಮಾಡಿದ್ರೆ 17 ಬರುತ್ತೆ. ನಾವು ಅದನ್ನೇ ನಾವು ಉಲ್ಟಾ ತಗೊಳ್ಬೋದು. ಇಲ್ಲಿ ಇದೇ 238 17ರಿಂದ ಭಾಗಾಕಾರ ಮಾಡಿದರೆ 17ರಿಂದ 238 ಭಾಗಾಕಾರ ಮಾಡಿದ್ರೆ ಇಲ್ಲಿರುವ ಸಂಖ್ಯೆಯಿಂದ ನೋಡಿ 17 ಒಂದೇ 17 ಬರುತ್ತೆ. 3ರಲ್ಲಿ 7 ಹೋಗಲ್ಲ, ಪಕ್ಕದ ಮನೆಯಿಂದ ಕ್ಯಾರಿ ಮಾಡ್ತೀರಿ. 13ರಲ್ಲಿ 7 ಹೋದರೆ 6 ಬರುತ್ತೆ. ಸೊ ಇಲ್ಲಿ 1 ಇದೆ, 1ರಲ್ಲಿ 1 ಹೋದರೆ 0. ಇನ್ನು ಇಲ್ಲಿ 8 ಉಳಿತು. ಇನ್ನು 17ರ ಮಗ್ಗಿನಲ್ಲಿ 68, 17 4 68 ಬರುತ್ತೆ. ಅಲ್ಲಿಗೆ ಶೇಷ 0 ಬಂತು. ಇಲ್ಲಿ ಏನು ಬಂತು ಅಂದರೆ 14 ಬಂದಿದೆ. ಸೊ 14 ಬಂದಿದೆ ಅಂದರೆ ಈ 14 ಅನ್ನುವಂಥ 2 ಅಂಕಿಯ ಸಂಖ್ಯೆನಲ್ಲಿ
ಹತ್ತರ ಸ್ಥಾನದಲ್ಲಿ ಒಂದಿದೆ ಅಂದ್ರೆ ಬಿಡಿ ಸ್ಥಾನದಲ್ಲಿ ಯಾವುದಿದೆ 4. ಅಂದ್ರೆ ಬಿಡಿ ಸ್ಥಾನದಲ್ಲಿರುವಂತಹ ಸಂಖ್ಯೆ ಯಾವುದು ಅಂತ ಕೇಳಿರೋದ್ರಿಂದ ನಾವು 4 ಸರಿಯಾದ ಉತ್ತರ ಅಂತೇಳಿ ಇಲ್ಲಿ ಹೇಳ್ಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ಕ್ವಶನ್ ನಂಬರ್ 4 ಏನ್ ಹೇಳುತ್ತಪ್ಪ ಅಂದ್ರೆ 3x ಡಿವೈಡೆಡ್ ಬೈ 4 ಈಸ್ ಈಕ್ವಲ್ ಟು 21 ಡಿವೈಡೆಡ್ ಬೈ 2 ಆದರೆ x ನ ಬೆಲೆ ಅಂತ ಕೇಳಿದಾರೆ. ಸೊ ಇಲ್ಲಿ x ನ ಬೆಲೆಯನ್ನ ಕಂಡುಹಿಡಿಬೇಕು ಅಂತ ಹೇಳಿದ್ರೆ 3x ಡಿವೈಡೆಡ್ ಬೈ 4 ಈಸ್ ಈಕ್ವಲ್ ಟು 21 ಡಿವೈಡೆಡ್ ಬೈ 2. ಈಗ ನಾವು ಇದನ್ನ ಎರಡು ಕಡೆ ಭಿನ್ನ ರಾಶಿಗಳಿರೋದ್ರಿಂದ ಎರಡು ಭಿನ್ನ ರಾಶಿಗಳನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. ಅಂದ್ರೆ ಇಲ್ಲಿರುವಂತಹ ಅಂಶದ ಜೊತೆಗೆ ಇಲ್ಲಿರುವಂತಹ ಛೇದವನ್ನ ಗುಣಾಕಾರ ಮಾಡಬೇಕು, ಹಾಗೆ ಇಲ್ಲಿರುವಂತಹ ಛೇದದ ಜೊತೆಗೆ ಈ ಅಂಶವನ್ನ ಗುಣಾಕಾರ ಮಾಡಬೇಕು. ಅಂದ್ರೆ ಅಲ್ಲಿಗೆ 3x ನ ಜೊತೆಗೆ 2 ಗುಣಿಸ್ಬೇಕು ಅಂತ ಅರ್ಥ. 3x ಇಂಟು 2 ಇಸ್ ಈಕ್ವಲ್ ಟು 4 ಇಂಟು 21 ಅಂತ ತಗೊಳ್ತೀವಿ ನಾವು. ಅಲ್ಲಿಗೆ ಇಲ್ಲಿ x 1 ಮಾತ್ರ ಇಟ್ಕೊಂಡು 3 ಮತ್ತೆ 2 ಈ ಕಡೆ ಕಳಿಸಿದ್ರೆ 4 ಇಂಟು 21 ಡಿವೈಡೆಡ್ ಬೈ 3 ಇಂಟು 2 ಬರುತ್ತೆ. ಅಂದ್ರೆ ಈ 3 ಈ ಕಡೆ ಬಂದ್ರೆ ಡಿವೈಡೆಡ್ ಬೈ ಆಗುತ್ತೆ, ಹಾಗೆ 2 ಕೂಡ ಈ ಕಡೆ ಬಂದ್ರೆ ಡಿವೈಡೆಡ್ ಬೈ ಆಗುತ್ತೆ. ಸೊ 3 ರಿಂದ 21 ಭಾಗಾಕಾರ ಮಾಡಬಹುದು, 2 ರಿಂದ 4 ಭಾಗಾಕಾರ ಮಾಡಬಹುದು. ಅಲ್ಲಿಗೆ x ಇಸ್ ಈಕ್ವಲ್ ಟು 2 ಮತ್ತೆ 7 ಗುಣಾಕಾರ ಮಾಡಬೇಕಾಗುತ್ತೆ ಉಳಿದಿರುವ ಸಂಖ್ಯೆಗಳು. ಸೊ 2 7 14. ಅಂದ್ರೆ ಅಲ್ಲಿಗೆ x ನ ಬೆಲೆ ಬಂದ್ಬಿಟ್ಟು 14 ಬರುತ್ತೆ. ಸೊ ಆಪ್ಷನ್ ಎ ನಲ್ಲಿ ಆ ಒಂದು ಉತ್ತರ ಇರ್ತಕ್ಕಂಥದ್ದನ್ನ ನೋಡಬಹುದು. ಇನ್ನ ಕ್ವಶನ್ ನಂಬರ್ 5 ಏನಿದೆ ಅಂದ್ರೆ ಇಲ್ಲಿ ಕ್ವಶನ್ ಮಾರ್ಕ್ ಕೊಟ್ಟು ಮೇಲ್ಗಡೆ ಪವರ್ 3 ಕೊಟ್ಟಿದ್ದಾರೆ. ಅಂದ್ರೆ ಘಾತ ಸೂಚಿ 3 ಇದೆ, ಹಾಗೇನೆ ಘಾತಾಂಕ 3 ಇದೆ. ಇನ್ನು 4 ಕೊಟ್ಟಿದ್ದಾರೆ ಡಿವೈಡೆಡ್ ಬೈ ಇಸ್ ಈಕ್ವಲ್ ಟು ಮತ್ತೆ ಕ್ವಶನ್ ಮಾರ್ಕ್ ಕೊಟ್ಟು ಅದಕ್ಕೆ 2 ಕೊಟ್ಟಿದ್ದಾರೆ. ಸೊ ಹಾಗಾದರೆ ಈ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಇರಬೇಕಾದಂಥ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಸೊ ನಾವಿಲ್ಲಿ ಸುಲಭವಾಗಿ ಹೇಳ್ತಕ್ಕಂಥದ್ದು ಈ ಪ್ರಶ್ನಾರ್ಥಕ ಚಿಹ್ನೆಯ ಜಾಗದಲ್ಲಿ ಎಕ್ಸ್ ಅಂತ ನಾವು ತಗೊಂಡ್ವಿ ಅಂದ್ರೆ ಇಲ್ಲಿ ನಾವೇನ್ ಮಾಡ್ಬೋದು, ಈ ಎಕ್ಸ್ ಗಳನ್ನ ಒಂದ್ ಕಡೆ ತಗೊಂಡು ಸಹಗುಣಕಗಳನ್ನ ಅಂದ್ರೆ ಸಂಖ್ಯಾ ಸಹಗುಣಕಗಳನ್ನ ರೈಟ್ ಸೈಡ್ ಕಳಿಸಿದಾಗ ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ ಕ್ಯೂಬ್ ಬರುತ್ತೆ ಡಿವೈಡೆಡ್ ಬೈ ಈ ಎಕ್ಸ್ ಸ್ಕ್ವೇರ್ ಈ ಕಡೆ ಬಂದ್ರೆ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಈ 4 ಈ ಕಡೆ ಕಳಿಸಿದ್ರೆ ಇಂಟು 4 ಆಗುತ್ತೆ. ಅಲ್ಲಿಗೆ ಇಲ್ಲಿ ಘಾತಾಂಕದ ಒಂದು ನಿಯಮ ಹೇಳುತ್ತೆ ಏನಂದ್ರೆ ಎ ರೈಸ್ ಟು ಎಂ ಡಿವೈಡೆಡ್ ಬೈ ಎ ರೈಸ್ ಟು ಎನ್ ಅಂತಿದ್ರೆ ಅದನ್ನ ಎ ರೈಸ್ ಟು ಎಂ ಮೈನಸ್ ಎನ್ ಅಂತೇಳಿ ಬರೀತೀವಿ. ಇದು ಘಾತಾಂಕಕ್ಕೆ ಸಂಬಂಧಪಟ್ಟಂತ ನಿಯಮ. ಸೊ ಈ ಒಂದು ನಿಯಮದ ಪ್ರಕಾರ ಇದೇನಾಗುತ್ತೆ, ಎಕ್ಸ್ ರೈಸ್ ಟು 3 ಮೈನಸ್ 2 ಇಸ್ ಈಕ್ವಲ್ ಟು 4 ಅಂತ ತಗೊಂತೀವಿ. ಸೊ ಅಲ್ಲಿಗೆ ಎಕ್ಸ್ ರೈಸ್ ಟು 3ರಲ್ಲಿ 2 ಕಳೆದ್ರೆ 1 ಬರುತ್ತೆ, ದಟ್ ಈಸ್ ಈಕ್ವಲ್ ಟು 4. ಇದ್ರ ಜೊತೆಗೆ ಎಕ್ಸ್ ನ ಘಾತ 1 ಅಂದ್ರೆ ಅರ್ಥ ಅಲ್ಲಿಗೆ ಎಕ್ಸ್ ಅಂತಾನೆ ತಗೊಳ್ತೀವಿ. ಅಲ್ಲಿಗೆ ಇಲ್ಲಿ ಏನ್ ಬಂತು, 4 ಬಂತು. ಸೊ ಅಂದ್ರೆ ಅಲ್ಲಿಗೆ ಉತ್ತರ ಬಂದ್ಬಿಟ್ಟು ಆ ಒಂದು ಕ್ವಶನ್ ಮಾರ್ಕ್ ಇರುವ ಜಾಗದಲ್ಲಿ 4 ಬರುತ್ತೆ ಅಂತ ಹೇಳಿ ನಾವು ಸುಲಭವಾಗಿ ಹೇಳಬಹುದು. ಇನ್ನು 6th ಕ್ವಶನ್ ನೋಡೋದಾದ್ರೆ 45 ಇಂಟು ಕ್ವಶನ್ ಮಾರ್ಕ್ ಇಸ್ ಈಕ್ವಲ್ ಟು 25 ಡಿವೈಡೆಡ್ ಬೈ 100 ಇಂಟು 900 ಅಂತ ಕೊಟ್ಟಿದ್ದಾರೆ. ಅಂದ್ರೆ ಅಲ್ಲಿಗೆ 45 ಇಂಟು ಇಲ್ಲೂ ಕೂಡ ಕ್ವಶನ್ ಮಾರ್ಕ್ ಇರುವ ಜಾಗದಲ್ಲಿ ನಾವು ಎಕ್ಸ್ ಅಂತ ತಗೊಳ್ಳೋಣ. ದಟ್ ಈಸ್ ಈಕ್ವಲ್ ಟು 25 ಡಿವೈಡೆಡ್ ಬೈ 100 ಇಂಟು 900 ಅಂತ ತಗೊಂಡ್ರೆ ಇಲ್ಲೇ ನಾವು ನೇರವಾಗಿ ಸೊನ್ನೆಗಳನ್ನ ಕ್ಯಾನ್ಸಲ್ ಮಾಡಬಹುದು. ಈಗ ಇಲ್ಲಿ ಉಳಿದಿರೋದು 45 ಇಂಟು ಎಕ್ಸ್ ಇದೆ. ಸೊ ಇಲ್ಲಿ ಎಕ್ಸ್ ಅನ್ನ ಹಾಗೆ ಬರ್ಕೊಳ್ರಿ, ಇಲ್ಲಿ 25 ಉಳಿದಿದೆ ಇಂಟು ಈ 9 ಇದೆ. ಹಾಗಿದ್ರೆ ಈ 45 ಏನ್ ಮಾಡ್ಬೇಕು, ಈಗ 45 ಲೆಫ್ಟ್ ಸೈಡ್ ಇಂದ ರೈಟ್ ಸೈಡ್ ಕಳಿಸಬೇಕಾದಾಗ ಈ ಎರಡು ಸಂಖ್ಯೆಗಳ ಮಧ್ಯೆ ಇಂಟು ಇದೆ ಅಂದ್ರೆ ಅದನ್ನ ಈಕ್ವಲ್ ಇಂದ ಆ ಕಡೆ ಕಳಿಸಿದ್ರೆ ಡಿವೈಡೆಡ್ ಬೈ 45 ಆಗುತ್ತೆ. ಸೊ ಅಲ್ಲಿಗೆ ನಾವು ಇಲ್ಲಿ 9 ಮಗ್ಗಿನಲ್ಲಿ 45 ಬರೋದ್ರಿಂದ 9 1 9 9 5 45 ಅಂತ ಹೇಳ್ಬೋದು. ಹಾಗೆ 5 ರಿಂದ 25 ಭಾಗಾಕಾರ ಮಾಡಿದ್ರೆ 5 5 25 ಬರುತ್ತೆ. ಅಲ್ಲಿಗೆ ಎಕ್ಸ್ ಇಸ್ ಈಕ್ವಲ್ ಟು ಇಲ್ಲಿ 5 ಇದೆ, ಇಲ್ಲಿ 1 ಉಳ್ಕೊಂಡಿರೋದು. ಸೊ 5 ಮತ್ತೆ 1 ಗುಣಾಕಾರ ಮಾಡಿದ್ರೆ 5 1 5. ಸೊ ಅಲ್ಲಿಗೆ ಎಕ್ಸ್ ನ ಬೆಲೆ ಬಂದ್ಬಿಟ್ಟು 5 ಅಂತಕ್ಕಂಥದ್ದು ಆಪ್ಷನ್ ಡಿ ನಲ್ಲಿ ಕೊಟ್ಟಿರೋದ್ರಿಂದ ಅದನ್ನ ನಾವು ಸರಿಯಾದ ಉತ್ತರ ಅಂತೇಳಿ ಹೇಳಬಹುದು. ಸೊ ಇಲ್ಲಿವರೆಗೂ ಈ ಒಂದು ಕ್ವಶನ್ಸ್ನ ನೋಡಿದಿರಿ. ಸೊ ಇದೇ ರೀತಿ ಮುಂದಿನ ಒಂದು ವಿಡಿಯೋದಲ್ಲಿ ನವೋದಯಗೆ ಜೊತೆಗೆ ಕರ್ನಾಟಕ TET ಎಕ್ಸಾಮಿಗೆ ಬರ್ತಕ್ಕಂಥ ಕೆಲವು ಸುಲಭವಾದಂತಹ ರೂಪದಲ್ಲಿ ಬಿಡಿಸ್ತಕ್ಕಂಥ ಪ್ರಶ್ನೆಗಳನ್ನು ಯಾವ ರೀತಿ ಬಿಡಿಸೋದು ಅನ್ನುವಂಥ ವಿಧಾನದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ಸೊ ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.